ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿಗೋಸ್ಕರ ಸುತ್ತೋಲೆ ಕಳಿಸಿರೋದಷ್ಟೇ, ಇದು ಆದೇಶ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಶೂ ಜೊತೆ ಚಪ್ಪಲಿ ಕೊಡಬಹುದು ಅಂತ ಹೇಳಿದ್ವಿ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ನೀಡಬೇಕು, ಹೀಗಾಗಿ ಎಷ್ಟು ಬೇಕು ಅಂತ ನಾವು ಕೇಳಿದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಪ್ರಶ್ನೆ ಬಂತು. ಏನು ಶೂಸು ಸಾಕ್ಸ್ಗೆ ದುಡ್ಡು ಕೊಟ್ಟಿಲ್ವಾ ನೀವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದ್ಬಿಡ್ತು. ಅವಾಗ ನಾನು ಚೆಕ್ ಮಾಡಿಸಿದ್ದೆ, ದುಡ್ಡೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಅವತ್ತು ಕೂಡ ನಾನು ಉತ್ತರ ಕೊಟ್ಟೆ. ದುಡ್ಡು ಎಲ್ಲ ಕಳಿಸಿರ್ತೀವಿ, ಏನಾಗುತ್ತೆ ಈ ದುಡ್ಡೆಲ್ಲ ಖರ್ಚು ಮಾಡೋದು SDMC ಅವ್ರು ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಕೆಲವು ಕಡೆಗೆ ಏನಾಗಿದೆ, ಶೂಸ್ ಬದಲು ನಾವು ಚಪ್ಪಲ್ ತಗೊಳ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಲೆನಾಡು ಭಾಗದಲ್ಲಿ ಕೋಸ್ಟಲ್ ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮತ್ತೆ ಕೆಲವು ಕಡೆಗೆ ಮಾತ್ರ ಅವ್ರು ಕೇಳಿದ್ರು. ಅದನ್ನ ನೀವು ಮಾಡಬಹುದು ಅಂತ ನಾವು ಹೇಳಿದ್ವಿ ಮುಂಚೆ. ಈಗ ಅದಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ಲೆಕ್ಕ ಇರಲಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಮಾತಾಡಬೇಕಾದ್ರೆ ಇದು ಚರ್ಚೆ ಬಂದಿರೋದ್ರಿಂದ ಆಯ್ತು ಹಂಗಾದ್ರೆ ಮಾಹಿತಿ ಕಲೆಕ್ಟ್ ಮಾಡಿದ್ರಿ BOs ಇಂದ. ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿಗೋಸ್ಕರ ಸುತ್ತೋಲೆ ಕಳಿಸಿರೋದಷ್ಟೇ, ಇದು ಆದೇಶ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಶೂ ಜೊತೆ ಚಪ್ಪಲಿ ಕೊಡಬಹುದು ಅಂತ ಹೇಳಿದ್ವಿ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ನೀಡಬೇಕು, ಹೀಗಾಗಿ ಎಷ್ಟು ಬೇಕು ಅಂತ ನಾವು ಕೇಳಿದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಪ್ರಶ್ನೆ ಬಂತು. ಏನು ಶೂಸು ಸಾಕ್ಸ್ಗೆ ದುಡ್ಡು ಕೊಟ್ಟಿಲ್ವಾ ನೀವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದ್ಬಿಡ್ತು. ಅವಾಗ ನಾನು ಚೆಕ್ ಮಾಡಿಸಿದ್ದೆ, ದುಡ್ಡೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಅವತ್ತು ಕೂಡ ನಾನು ಉತ್ತರ ಕೊಟ್ಟೆ. ದುಡ್ಡು ಎಲ್ಲ ಕಳಿಸಿರ್ತೀವಿ, ಏನಾಗುತ್ತೆ ಈ ದುಡ್ಡೆಲ್ಲ ಖರ್ಚು ಮಾಡೋದು SDMC ಅವ್ರು ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಕೆಲವು ಕಡೆಗೆ ಏನಾಗಿದೆ, ಶೂಸ್ ಬದಲು ನಾವು ಚಪ್ಪಲ್ ತಗೊಳ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಲೆನಾಡು ಭಾಗದಲ್ಲಿ ಕೋಸ್ಟಲ್ ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮತ್ತೆ ಕೆಲವು ಕಡೆಗೆ ಮಾತ್ರ ಅವ್ರು ಕೇಳಿದ್ರು. ಅದನ್ನ ನೀವು ಮಾಡಬಹುದು ಅಂತ ನಾವು ಹೇಳಿದ್ವಿ ಮುಂಚೆ. ಈಗ ಅದಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ಲೆಕ್ಕ ಇರಲಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಮಾತಾಡಬೇಕಾದ್ರೆ ಇದು ಚರ್ಚೆ ಬಂದಿರೋದ್ರಿಂದ ಆಯ್ತು ಹಂಗಾದ್ರೆ ಮಾಹಿತಿ ಕಲೆಕ್ಟ್ ಮಾಡಿದ್ರಿ BOs ಇಂದ. ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿಗೋಸ್ಕರ ಸುತ್ತೋಲೆ ಕಳಿಸಿರೋದಷ್ಟೇ, ಇದು ಆದೇಶ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಶೂ ಜೊತೆ ಚಪ್ಪಲಿ ಕೊಡಬಹುದು ಅಂತ ಹೇಳಿದ್ವಿ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ನೀಡಬೇಕು, ಹೀಗಾಗಿ ಎಷ್ಟು ಬೇಕು ಅಂತ ನಾವು ಕೇಳಿದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಪ್ರಶ್ನೆ ಬಂತು. ಏನು ಶೂಸು ಸಾಕ್ಸ್ಗೆ ದುಡ್ಡು ಕೊಟ್ಟಿಲ್ವಾ ನೀವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದ್ಬಿಡ್ತು. ಅವಾಗ ನಾನು ಚೆಕ್ ಮಾಡಿಸಿದ್ದೆ, ದುಡ್ಡೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಅವತ್ತು ಕೂಡ ನಾನು ಉತ್ತರ ಕೊಟ್ಟೆ. ದುಡ್ಡು ಎಲ್ಲ ಕಳಿಸಿರ್ತೀವಿ, ಏನಾಗುತ್ತೆ ಈ ದುಡ್ಡೆಲ್ಲ ಖರ್ಚು ಮಾಡೋದು SDMC ಅವ್ರು ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಕೆಲವು ಕಡೆಗೆ ಏನಾಗಿದೆ, ಶೂಸ್ ಬದಲು ನಾವು ಚಪ್ಪಲ್ ತಗೊಳ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಲೆನಾಡು ಭಾಗದಲ್ಲಿ ಕೋಸ್ಟಲ್ ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮತ್ತೆ ಕೆಲವು ಕಡೆಗೆ ಮಾತ್ರ ಅವ್ರು ಕೇಳಿದ್ರು. ಅದನ್ನ ನೀವು ಮಾಡಬಹುದು ಅಂತ ನಾವು ಹೇಳಿದ್ವಿ ಮುಂಚೆ. ಈಗ ಅದಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ಲೆಕ್ಕ ಇರಲಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಮಾತಾಡಬೇಕಾದ್ರೆ ಇದು ಚರ್ಚೆ ಬಂದಿರೋದ್ರಿಂದ ಆಯ್ತು ಹಂಗಾದ್ರೆ ಮಾಹಿತಿ ಕಲೆಕ್ಟ್ ಮಾಡಿದ್ರಿ BOs ಇಂದ. ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿಗೋಸ್ಕರ ಸುತ್ತೋಲೆ ಕಳಿಸಿರೋದಷ್ಟೇ, ಇದು ಆದೇಶ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಶೂ ಜೊತೆ ಚಪ್ಪಲಿ ಕೊಡಬಹುದು ಅಂತ ಹೇಳಿದ್ವಿ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ನೀಡಬೇಕು, ಹೀಗಾಗಿ ಎಷ್ಟು ಬೇಕು ಅಂತ ನಾವು ಕೇಳಿದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಪ್ರಶ್ನೆ ಬಂತು. ಏನು ಶೂಸು ಸಾಕ್ಸ್ಗೆ ದುಡ್ಡು ಕೊಟ್ಟಿಲ್ವಾ ನೀವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದ್ಬಿಡ್ತು. ಅವಾಗ ನಾನು ಚೆಕ್ ಮಾಡಿಸಿದ್ದೆ, ದುಡ್ಡೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಅವತ್ತು ಕೂಡ ನಾನು ಉತ್ತರ ಕೊಟ್ಟೆ. ದುಡ್ಡು ಎಲ್ಲ ಕಳಿಸಿರ್ತೀವಿ, ಏನಾಗುತ್ತೆ ಈ ದುಡ್ಡೆಲ್ಲ ಖರ್ಚು ಮಾಡೋದು SDMC ಅವ್ರು ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಕೆಲವು ಕಡೆಗೆ ಏನಾಗಿದೆ, ಶೂಸ್ ಬದಲು ನಾವು ಚಪ್ಪಲ್ ತಗೊಳ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಲೆನಾಡು ಭಾಗದಲ್ಲಿ ಕೋಸ್ಟಲ್ ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮತ್ತೆ ಕೆಲವು ಕಡೆಗೆ ಮಾತ್ರ ಅವ್ರು ಕೇಳಿದ್ರು. ಅದನ್ನ ನೀವು ಮಾಡಬಹುದು ಅಂತ ನಾವು ಹೇಳಿದ್ವಿ ಮುಂಚೆ. ಈಗ ಅದಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ಲೆಕ್ಕ ಇರಲಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಮಾತಾಡಬೇಕಾದ್ರೆ ಇದು ಚರ್ಚೆ ಬಂದಿರೋದ್ರಿಂದ ಆಯ್ತು ಹಂಗಾದ್ರೆ ಮಾಹಿತಿ ಕಲೆಕ್ಟ್ ಮಾಡಿದ್ರಿ BOs ಇಂದ.
ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿಗೋಸ್ಕರ ಸುತ್ತೋಲೆ ಕಳಿಸಿರೋದಷ್ಟೇ, ಇದು ಆದೇಶ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಶೂ ಜೊತೆ ಚಪ್ಪಲಿ ಕೊಡಬಹುದು ಅಂತ ಹೇಳಿದ್ವಿ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ನೀಡಬೇಕು, ಹೀಗಾಗಿ ಎಷ್ಟು ಬೇಕು ಅಂತ ನಾವು ಕೇಳಿದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಪ್ರಶ್ನೆ ಬಂತು. ಏನು ಶೂಸು ಸಾಕ್ಸ್ಗೆ ದುಡ್ಡು ಕೊಟ್ಟಿಲ್ವಾ ನೀವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದ್ಬಿಡ್ತು. ಅವಾಗ ನಾನು ಚೆಕ್ ಮಾಡಿಸಿದ್ದೆ, ದುಡ್ಡೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಅವತ್ತು ಕೂಡ ನಾನು ಉತ್ತರ ಕೊಟ್ಟೆ. ದುಡ್ಡು ಎಲ್ಲ ಕಳಿಸಿರ್ತೀವಿ, ಏನಾಗುತ್ತೆ ಈ ದುಡ್ಡೆಲ್ಲ ಖರ್ಚು ಮಾಡೋದು SDMC ಅವರು, ಅವ್ರು ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಕೆಲವು ಕಡೆಗೆ ಏನಾಗಿದೆ, ಶೂಸ್ ಬದಲು ನಾವು ಚಪ್ಪಲ್ ತಗೊಳ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಲೆನಾಡು ಭಾಗದಲ್ಲಿ ಕೋಸ್ಟಲ್ ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮತ್ತೆ ಕೆಲವು ಕಡೆಗೆ ಮಾತ್ರ ಅವ್ರು ಕೇಳಿದ್ರು. ಅದನ್ನ ನೀವು ಮಾಡಬಹುದು ಅಂತ ನಾವು ಹೇಳಿದ್ವಿ ಮುಂಚೆ. ಈಗ ಅದಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ಲೆಕ್ಕ ಇರಲಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಮಾತಾಡಬೇಕಾದ್ರೆ ಇದು ಚರ್ಚೆ ಬಂದಿರೋದ್ರಿಂದ ಆಯ್ತು ಹಂಗಾರೆ ಮಾಹಿತಿ ಕಲೆಕ್ಟ್ ಮಾಡಿಬಿಡಿ ಥ್ರೂ BOs. ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿಗೋಸ್ಕರ ಸುತ್ತೋಲೆ ಕಳಿಸಿರೋದಷ್ಟೇ, ಇದು ಆದೇಶ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಶೂ ಜೊತೆ ಚಪ್ಪಲಿ ಕೊಡಬಹುದು ಅಂತ ಹೇಳಿದ್ವಿ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ನೀಡಬೇಕು, ಹೀಗಾಗಿ ಎಷ್ಟು ಬೇಕು ಅಂತ ನಾವು ಕೇಳಿದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಪ್ರಶ್ನೆ ಬಂತು. ಏನು ಶೂಸು ಸಾಕ್ಸ್ಗೆ ದುಡ್ಡು ಕೊಟ್ಟಿಲ್ವಾ ನೀವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದ್ಬಿಡ್ತು. ಅವಾಗ ನಾನು ಚೆಕ್ ಮಾಡಿಸಿದ್ದೆ, ದುಡ್ಡೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಅವತ್ತು ಕೂಡ ನಾನು ಉತ್ತರ ಕೊಟ್ಟೆ. ದುಡ್ಡು ಎಲ್ಲ ಕಳಿಸಿರ್ತೀವಿ, ಏನಾಗುತ್ತೆ ಈ ದುಡ್ಡೆಲ್ಲ ಖರ್ಚು ಮಾಡೋದು SDMC ಅವರು, ಅವ್ರು ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಕೆಲವು ಕಡೆಗೆ ಏನಾಗಿದೆ, ಶೂಸ್ ಬದಲು ನಾವು ಚಪ್ಪಲ್ ತಗೊಳ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಲೆನಾಡು ಭಾಗದಲ್ಲಿ ಕೋಸ್ಟಲ್ ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮತ್ತೆ ಕೆಲವು ಕಡೆಗೆ ಮಾತ್ರ ಅವ್ರು ಕೇಳಿದ್ರು. ಅದನ್ನ ನೀವು ಮಾಡಬಹುದು ಅಂತ ನಾವು ಹೇಳಿದ್ವಿ ಮುಂಚೆ. ಈಗ ಅದಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ಲೆಕ್ಕ ಇರಲಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಮಾತಾಡಬೇಕಾದ್ರೆ ಇದು ಚರ್ಚೆ ಬಂದಿರೋದ್ರಿಂದ ಆಯ್ತು ಹಂಗಾರೆ ಮಾಹಿತಿ ಕಲೆಕ್ಟ್ ಮಾಡಿಬಿಡಿ ಥ್ರೂ BOs. ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿಗೋಸ್ಕರ ಸುತ್ತೋಲೆ ಕಳಿಸಿರೋದಷ್ಟೇ, ಇದು ಆದೇಶ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಶೂ ಜೊತೆ ಚಪ್ಪಲಿ ಕೊಡಬಹುದು ಅಂತ ಹೇಳಿದ್ವಿ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ನೀಡಬೇಕು, ಹೀಗಾಗಿ ಎಷ್ಟು ಬೇಕು ಅಂತ ನಾವು ಕೇಳಿದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಪ್ರಶ್ನೆ ಬಂತು. ಏನು ಶೂಸು ಸಾಕ್ಸ್ಗೆ ದುಡ್ಡು ಕೊಟ್ಟಿಲ್ವಾ ನೀವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದ್ಬಿಡ್ತು. ಅವಾಗ ನಾನು ಚೆಕ್ ಮಾಡಿಸಿದ್ದೆ, ದುಡ್ಡೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಅವತ್ತು ಕೂಡ ನಾನು ಉತ್ತರ ಕೊಟ್ಟೆ. ದುಡ್ಡು ಎಲ್ಲ ಕಳಿಸಿರ್ತೀವಿ, ಏನಾಗುತ್ತೆ ಈ ದುಡ್ಡೆಲ್ಲ ಖರ್ಚು ಮಾಡೋದು SDMC ಅವರು, ಅವ್ರು ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಕೆಲವು ಕಡೆಗೆ ಏನಾಗಿದೆ, ಶೂಸ್ ಬದಲು ನಾವು ಚಪ್ಪಲ್ ತಗೊಳ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಲೆನಾಡು ಭಾಗದಲ್ಲಿ ಕೋಸ್ಟಲ್ ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮತ್ತೆ ಕೆಲವು ಕಡೆಗೆ ಮಾತ್ರ ಅವ್ರು ಕೇಳಿದ್ರು. ಅದನ್ನ ನೀವು ಮಾಡಬಹುದು ಅಂತ ನಾವು ಹೇಳಿದ್ವಿ ಮುಂಚೆ. ಈಗ ಅದಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ಲೆಕ್ಕ ಇರಲಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಮಾತಾಡಬೇಕಾದ್ರೆ ಇದು ಚರ್ಚೆ ಬಂದಿರೋದ್ರಿಂದ ಆಯ್ತು ಹಂಗಾರೆ ಮಾಹಿತಿ ಕಲೆಕ್ಟ್ ಮಾಡಿಬಿಡಿ ಥ್ರೂ BOs. ವಿದ್ಯಾರ್ಥಿಗಳಿಗೆ ಶೂ ಬದಲು ಚಪ್ಪಲಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮಾಹಿತಿಗೋಸ್ಕರ ಸುತ್ತೋಲೆ ಕಳಿಸಿರೋದಷ್ಟೇ, ಇದು ಆದೇಶ ಇನ್ನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದೆ ಶೂ ಜೊತೆ ಚಪ್ಪಲಿ ಕೊಡಬಹುದು ಅಂತ ಹೇಳಿದ್ವಿ. ವಾತಾವರಣಕ್ಕೆ ತಕ್ಕಂತೆ ಚಪ್ಪಲಿ ಶೂ ನೀಡಬೇಕು, ಹೀಗಾಗಿ ಎಷ್ಟು ಬೇಕು ಅಂತ ನಾವು ಕೇಳಿದೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕೆಲವು ಪ್ರಶ್ನೆ ಬಂತು. ಏನು ಶೂಸು ಸಾಕ್ಸ್ಗೆ ದುಡ್ಡು ಕೊಟ್ಟಿಲ್ವಾ ನೀವು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬಂದ್ಬಿಡ್ತು. ಅವಾಗ ನಾನು ಚೆಕ್ ಮಾಡಿಸಿದ್ದೆ, ದುಡ್ಡೆಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಅವತ್ತು ಕೂಡ ನಾನು ಉತ್ತರ ಕೊಟ್ಟೆ. ದುಡ್ಡು ಎಲ್ಲ ಕಳಿಸಿರ್ತೀವಿ, ಏನಾಗುತ್ತೆ ಈ ದುಡ್ಡೆಲ್ಲ ಖರ್ಚು ಮಾಡೋದು SDMC ಅವರು, ಅವ್ರು ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಕೆಲವು ಕಡೆಗೆ ಏನಾಗಿದೆ, ಶೂಸ್ ಬದಲು ನಾವು ಚಪ್ಪಲ್ ತಗೊಳ್ಬೋದಾ ಅಂತಕ್ಕಂಥದ್ದು. ಯಾಕಂದ್ರೆ ಈ ಮಲೆನಾಡು ಭಾಗದಲ್ಲಿ ಕೋಸ್ಟಲ್ ಎಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ ಅಲ್ಲಿ ಮತ್ತೆ ಕೆಲವು ಕಡೆಗೆ ಮಾತ್ರ ಅವ್ರು ಕೇಳಿದ್ರು. ಅದನ್ನ ನೀವು ಮಾಡಬಹುದು ಅಂತ ನಾವು ಹೇಳಿದ್ವಿ ಮುಂಚೆ. ಈಗ ಅದಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ ಲೆಕ್ಕ ಇರಲಿಲ್ಲ ನಮಗೆ. ಅದಕ್ಕೆ ಮೊನ್ನೆ ಮಾತಾಡಬೇಕಾದ್ರೆ ಇದು ಚರ್ಚೆ ಬಂದಿರೋದ್ರಿಂದ ಆಯ್ತು ಹಂಗಾರೆ ಮಾಹಿತಿ ಕಲೆಕ್ಟ್ ಮಾಡಿ